ಇದು ನಮ್ಮ ಸಮಾಜವನ್ನೇ ಪ್ರಶ್ನಿಸುವಂಥ ಸಿನಿಮಾ. ನಾವು ಯಾರನ್ನು ನಂಬ್ತೀವಿ, ಯಾಕೆ ನಂಬ್ತೀವಿ, ನಮ್ಮ ಭಯವನ್ನು, ನಮ್ಮ ಆಸೆಯನ್ನು ಯಾರಾದರೂ ಬಳಸ್ಕೊಂಡ್ರೆ, ನಮ್ಮ ನಂಬಿಕೆಯನ್ನೇ ಯಾರಾದರೂ ಪ್ರಾಡಕ್ಟಾಗಿ ಮಾರಾಟ ಮಾಡಿದ್ರೆ ಏನಾಗ್ಬೋದು? ಅದೇ ಆ ಸಿನಿಮಾದ ಗೆಲುವು ಅಂದರೆ ತಪ್ಪಾಗಲಿಕ್ಕಿಲ್ಲ. ಅಂದರೆ ಸಿನಿಮಾ ಲಾಸ್ ಆದರೂ ಗೆದ್ದಂತೆ ಅನ್ನೋ ಅರ್ಥ ಅಲ್ಲ. ಯಾಕಂದರೆ ಒಳ್ಳೆ ಸಿನಿಮಾ ಅಂದರೆ ನೋಡೋ ಸಮಯದಲ್ಲಿ ಮಾತ್ರ ಇಂಟ್ರೆಸ್ಟಿಂಗ್ ಆಗಿರೋದಲ್ಲ, ನೋಡಿದ ಮೇಲೂ ನಮ್ಮೊಳಗೆ ಉಳಿಬೇಕು. ಇವತ್ತಿನ ಕಾಲಘಟ್ಟದಲ್ಲಿ ಸಿನಿಮಾ ಮಾಡೋದೇ ಕಷ್ಟ ಅಂತಾರೆ ಅಂದರೆ, ಒಂದೊಳ್ಳೆ ಸಿನಿಮಾ ಮಾಡೋದು, ಒಂದು ಹೈ ಬಜೆಟ್ ಸಿನಿಮಾ ಮಾಡೋದು ಎಷ್ಟು ಕಷ್ಟ ಅಲ್ವಾ? ಇಲ್ಲೊಬ್ಬರು ನಿರ್ದೇಶಕರು ಮಿನಿಮಮ್ 2 ಅಥವಾ 3 ವರ್ಷಕ್ಕೊಂದು ಸಿನಿಮಾ ಮಾಡ್ತಿದ್ದಂಥವ್ರು ಬರೋಬ್ಬರಿ 7 ವರ್ಷ ಗ್ಯಾಪ್ ತೊಗೊಂಡು ಒಂದು ಸಿನಿಮಾ ಮಾಡ್ತಾರೆ. ಆ ಸಿನಿಮಾ ಬಜೆಟ್ಟು ಸರಿಸುಮಾರು 30 ರಿಂದ 35 ಕೋಟಿ ಅಂತ ಹೇಳಲಾಗುತ್ತೆ. ಕೋಟಿ ಬಂಡವಾಳ ಹಾಕಿ ಕಷ್ಟಪಟ್ಟು ಸಿನಿಮಾ ಮಾಡಿ ರಿಲೀಸ್ ಮಾಡ್ತಾರೆ. ಜನ ಥಿಯೇಟ್ರಿಗೆ ಬಂದು ಎಂಥ ಸಿನಿಮಾ ಗುರು, ಗ್ರೇಟ್, ಅದ್ಭುತ, ಅಮೋಘ, ಅವಿಸ್ಮರಣೀಯ ಅಂತ ಹೊಗಳ್ತಾರೆ. ಆದರೆ ಅನಿವಾರ್ಯ ಕಾರಣದಿಂದ ಎರಡೇ ವಾರಕ್ಕೆ ಸಿನಿಮಾ ಥಿಯೇಟ್ರಿಂದ ಎತ್ತಂಗಡಿಯಲ್ಲ, ಸಿನಿಮಾ ಥಿಯೇಟ್ರ್ಗಳೇ ಬಾಗಿಲು ಹಾಕ್ಕೊಂಡು ಹೋಗುವಂಥ ಪರಿಸ್ಥಿತಿ ಎದುರಾಗುತ್ತೆ. ಹೌದು, ನಾನು ಮಾತಾಡೋಕೆ ಹೊರಟಿರೋದು ಕೋವಿಡ್-19 ಕಾಲಘಟ್ಟದಲ್ಲಿ ಬಿಡುಗಡೆಯಾದಂಥ ಒಂದು ಅದ್ಭುತವಾದ ಸಿನಿಮಾ ಕತೆ. ಈ ಸಿನಿಮಾ ಫೆಬ್ರವರಿ 20, 2020 ಬಿಡುಗಡೆ ಆಯಿತು. ವಾವ್, 2ನೇ ತಿಂಗಳು 20ನೇ ತಾರೀಕು 2020ನೇ ಇಸ್ವಿ. ನಂಬರ್ ಭಾಳ ಚೆನ್ನಾಗಿದೆ. ಆದರೆ ಪಾಪ ಪ್ರೊಡ್ಯೂಸರ್ ಟೈಮ್ ಸರಿ ಇರಲಿಲ್ಲ ಅನಿಸುತ್ತೆ. ಹೇಳ್ಬೇಕಂದ್ರೆ ಆ ವರ್ಷ ನಿಮ್ಮನ್ನು ಸೇರಿಸಿ ಪ್ರಪಂಚದ ಯಾರ ಟೈಮು ಚೆನ್ನಾಗಿರಲಿಲ್ಲ ಅಂತ ಹೇಳ್ಬೋದು, ಅದು ಬೇರೆ ವಿಷಯ. ಸಿನಿಮಾ ರಿಲೀಸ್ ಆಗಿ ಒಳ್ಳೆಯ ಅಭಿಪ್ರಾಯಗಳು ಕೇಳಿಬರ್ತಿದ್ರು. ಕೇವಲ 2 ವಾರದಲ್ಲಿ ಲಾಕ್ಡೌನ್ ಘೋಷಣೆ ಮಾಡಿ ಚಿತ್ರಮಂದಿರಗಳನ್ನು ಬಾಗಿಲು ಮುಚ್ಚಿ ಶೋಗಳು ಅರ್ಧಕ್ಕೆ ನಿಂತು ಹೋಗಿ ಹಾಕಿದ ಬಂಡವಾಳವನ್ನು ಥಿಯೇಟರ್ ಕಲೆಕ್ಷನ್ ಮೂಲಕ ವಾಪಸ್ ಪಡೆಯೋದಕ್ಕೆ ಸಾಧ್ಯವಾಗೋದಿಲ್ಲ. ಈ ಕುರಿತು ಹೆಚ್ಚು ಮುಂದೆ ಮಾತಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಈ ಸಿನಿಮಾ ಯಾವುದು, ನಿರ್ದೇಶಕರು ಯಾರು, ಈ ಸಿನಿಮಾ ಕತೆ ಏನು, ಹೇಗಿದೆ ಸಿನಿಮಾ, ಇದೆಲ್ಲ ಮಾತಾಡೋಣ. ಇದೇ ಇವತ್ತಿನ ಸಿನಿಮಾ ಕತೆ DNS ಜೊತೆ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಿ ಸುಮನ್ TV ಕನ್ನಡ. ನಾನು ಶಿವರಾಜ್ DNS. ഇനി വരാൻ പോകുന്ന നമ്മുടെ മെഗാ ഷോസിന്റെ ചാർട്ട് ഒന്ന് പറ. ಒಂದು ಸಿನಿಮಾನ ನಾವು ನೋಡಿದ ನಂತರ ಇಷ್ಟ ಕಷ್ಟ ಅನ್ನೋ ಅಭಿಪ್ರಾಯದೊಂದಿಗೆ ನಮ್ಮೊಳಗೆ ನೆನಪಾಗಿ ಉಳಿಯೋ ಸಾಧ್ಯತೆ ಇರುತ್ತೆ. ನಮಗೆ ಕತೆ ನೆನಪಾಗುತ್ತೆ, ಅದರಲ್ಲಿರೋ ಪಾತ್ರಗಳು ನೆನಪಾಗ್ತವೆ. ಆದರೆ ಕೆಲವು ಸಿನಿಮಾಗಳು ಮುಗಿದ ಮೇಲೂ ನಮ್ಮ ತಲೆಯೊಳಗೆ ಕೆಲವು ಪ್ರಶ್ನೆಗಳನ್ನು ಬಿಟ್ಟು ಹೋಗ್ತವೆ. ಅಂತಹ ಸಿನಿಮಾಗಳ ಪಟ್ಟಿಯ ಮೊದಲ ಸಾಲಿಗೆ ಈ ಸಿನಿಮಾವನ್ನು ಸೇರಿಸ್ಕೋಬಹುದು ಅಂತ ನನಗನ್ನಿಸ್ತು. ಆ ಸಿನಿಮಾ ಯಾವುದಪ್ಪ ಅಂದರೆ, ಅನ್ವರ್ ರಶೀದ್ ಅವರು ನಿರ್ದೇಶನ ಮಾಡಿರುವಂತಹ, ಫಹದ್ ಫಾಜಿಲ್ ಪ್ರಮುಖ ಪಾತ್ರದಲ್ಲಿ ನಟಿಸಿರುವಂತಹ ಟ್ರಾನ್ಸ್ ಅನ್ನೋ ಮಲಯಾಳಂ ಸಿನಿಮಾ. ಟ್ರಾನ್ಸ್ ಇದು ಕೇವಲ ಒಬ್ಬ ವ್ಯಕ್ತಿಯ ಕಥೆಯಲ್ಲ. ನಂಬಿಕೆ, ಧರ್ಮ, ಹಣ, ಮೋಟಿವೇಶನ್, ಮಾರ್ಕೆಟಿಂಗ್ ಮತ್ತು ಜನರ ಭಾವನೆಗಳನ್ನು ಬಳಸ್ಕೊಂಡು ದೊಡ್ಡ ಸಾಮ್ರಾಜ್ಯ ಕಟ್ಟುವಂಥದ್ದು, ಇವೆಲ್ಲವನ್ನು ಒಂದೇ ಕಡೆ ತಂದು ನಿಲ್ಲಿಸಿ ಕತೆ ಕಟ್ಟಿರುವಂತಹ ಸಿನಿಮಾ. ನಿಜ ಹೇಳ್ತೀನಿ, ನನಗೆ ಈ ಸಿನಿಮಾ ರಿಲೀಸ್ ಆಗಿರೋದೇ ಗ್ರೇಟ್. ಇದೊಂಥರ ಅಚೀವ್ಮೆಂಟ್ ಅಂತಲೇ ಅನಿಸುತ್ತೆ. ಯಾಕಂದರೆ ನಮ್ಮ ದೇಶದಲ್ಲಿ ನಾವು ಒಂದೊಂದು ಬಣ್ಣನ ಒಂದೊಂದು ಧರ್ಮಕ್ಕೆ ಅಂಟಿಸ್ಕೊಂಡು, ಯಾರೋ ಹೀರೋಯಿನ್ನು ಆ ಕಲರ್ ಡ್ರೆಸ್ ಹಾಕ್ಕೊಂಡು ಈ ಧರ್ಮದ ಹೀರೋ ಜೊತೆ ಕುಣಿತಿದ್ದಾರೆ. ಇದರಲ್ಲಿ ನಮ್ಮ ಧರ್ಮಕ್ಕೆ ಧಕ್ಕೆ ಆಯಿತು, ನಮ್ಮ ಧರ್ಮ ಅಥವಾ ಜಾತಿಯವರ ಎದೆ ಮೇಲೆ ಕಾಲಿಟ್ಟು ಹೀರೋ ಒದ್ದುಬಿಟ್ಟ, ಇದು ನಮ್ಮ ಕುಲಕ್ಕೆ ಮಾಡಿದ ಅವಮಾನ, ಹಂಗೆ ಹಿಂಗೆ ಅಂತ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗಳು ಪ್ರೊಡ್ಯೂಸ್ ಮಾಡಿರುವಂಥ ಸಿನಿಮಾಗೆ ಸ್ಟೇ ತಂದು ಹೋರಾಟ ಹಾರಾಟ ಮಾಡುವಂಥ ಕಾಲದಲ್ಲಿ ಇಲ್ಲಿ ಒಂದು ಕಮ್ಯುನಿಟಿನೇ ಸ್ಟ್ರೈಟ್ ಆಗಿ ಟಾರ್ಗೆಟ್ ಮಾಡಿ ನಿಮ್ಮಲ್ಲಿ ಇಂಥ ಆಕ್ಟಿವಿಸಮ್ ನಡೆಯುತ್ತೆ, ಇದು ತಪ್ಪಲ್ವಾ ಅಂತ ಪ್ರಶ್ನೆ ಮಾಡೋ ರೀತಿಯಲ್ಲಿ ಸಿನಿಮಾ ಮಾಡೋದಿದೆಯಲ್ಲ, ಅದು ಗ್ರೇಟ್ ಅನಿಸುತ್ತೆ. ಈ ಸಿನಿಮಾ ಕನ್ನಡ ಸಿನಿಮಾ ಆಗಿದ್ದರೆ ಇಲ್ಲಿ ಆ ಕಮ್ಯುನಿಟಿ ಸ್ಟ್ರಾಂಗ್ ಇಲ್ಲ, ಹಾಗಾಗಿ ಹೇಗೋ ಬಚಾವ್ ಆಗಿಬಿಟ್ರು ಅನ್ಕೋಬೋದಿತ್ತೇನೋ. ಆದರೆ ಕೇರಳಂನಲ್ಲಿ 2011 ಜನಗಣತಿ ಪ್ರಕಾರ 18.38% ಜನ ಇದ್ದಾರೆ. ಅವರೆಲ್ಲರನ್ನ ಎದುರಾಕೊಂಡು ಅಥವಾ ಅವರ ಪ್ರತಿರೋಧ ವ್ಯಕ್ತವಾಗಬಹುದು ಅನ್ನೋ ಭಯ ಇಲ್ಲದೆ ಒಂದು ಪ್ಯೂರ್ ಕಂಟೆಂಟ್ನ ಕಮರ್ಷಿಯಲೈಸ್ ಮಾಡಿ ಸಿನಿಮಾ ಮಾಡಿದಾರಲ್ಲ, ಅದಕ್ಕೆ ಗ್ರೇಟ್ ಅನ್ನಿಸ್ತು. ಇದೊಂದು ರೀತಿ ಸಾಧನೆನೇ ಅಂತ ಅನ್ನಿಸ್ತು. ಆಮೇಲೆ ಆ ರೀತಿಯಾದ ಸ್ಕ್ಯಾಮು ಅಥವಾ ಆಕ್ಟಿವಿಸಮ್ ಅದೊಂದೇ ಧರ್ಮಕ್ಕೆ ಸೀಮಿತವಾಗಿಲ್ಲ, ಎಲ್ಲರೂ ಒಂದೊಂದು ರೀತಿಯಾಗಿ ಶುರು ಮಾಡ್ಕೊಂಡಿದ್ದಾರೆ, ಅದು ಬೇರೆ ವಿಷಯ. ಬ್ಯಾಕ್ ಟು ದ ಪಾಯಿಂಟ್. ಸಿನಿಮಾ ಕತೆ ಏನು ಅನ್ನೋದನ್ನು ನೋಡೋಣ, ಅದ್ರ ಬಗ್ಗೆ ಹೆಚ್ಚು ಮಾತಾಡೋಣ. ಆಗ ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯವೂ ಆಗಬಹುದು. ಸಿನಿಮಾದ ಆರಂಭದಲ್ಲೇ ನಾವು ವಿಜು ಪ್ರಸಾದ್ ಅನ್ನೋ ಒಬ್ಬ ವ್ಯಕ್ತಿನ ನೋಡ್ತೀವಿ. ಅವನೊಬ್ಬ ಮೋಟಿವೇಶ್ನಲ್ ಸ್ಪೀಕರ್ ಆಗಿರ್ತಾನೆ. ಜನರಿಗೆ ಬದುಕಿನ ಬಗ್ಗೆ ಪಾಠ ಮಾಡ್ತಾನೆ, ಆತ್ಮವಿಶ್ವಾಸದ ಬಗ್ಗೆ, ನಮ್ಮ ಜೀವನನ ನಾವೇ ಹೇಗೆ ಬದಲಾಯಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಅವನು ಹೇಳ್ತಿರ್ತಾನೆ. ಆದರೆ ಅವನ ಜೀವನದಲ್ಲೇ ಏನೂ ಸರಿಯಾಗಿರೋದಿಲ್ಲ.
ಇದನ್ನೆಲ್ಲ ತೆರೆದಿಡ್ತಾ ಶುರುವಾಗುತ್ತೆ ಸಿನಿಮಾ ಕತೆ. ಅರೆ, ಈ ಫ್ಲಾಟ್ನ ಓಪನಿಂಗ್ ಒಂಥರ ಇಂಟ್ರೆಸ್ಟಿಂಗ್ ಆಗೇ ಇತ್ತಲ್ಲ ಅಂತ ಸಿನಿಮಾ ನೋಡಿದ ಮೇಲೆ ಅನಿಸುತ್ತೆ. ಬಾಲ್ಯದಿಂದ ಒಂದಲ್ಲ ಒಂದು ರೀತಿ ಕಷ್ಟಪಡ್ತಾನೆ ಬಂದು ಒಂದು ಕಡೆ ಪಾರ್ಟ್ ಟೈಮ್ ಜಾಬು, ಇನ್ನೊಂದು ಕಡೆ ಓನ್ ಬಿಸ್ನೆಸ್ಸು, ಎರಡೂ ಬ್ಯಾಲೆನ್ಸ್ ಮಾಡ್ತಿರೋ ವಿಜು ಕೌಟುಂಬಿಕ ಸಮಸ್ಯೆ ಬ್ಯಾಲೆನ್ಸ್ ಆಗೋದೇ ಇಲ್ಲ. ಮಾನಸಿಕವಾಗಿ ಕುಂದು ಹೋಗ್ತಾನೆ, ಊರೇ ಬಿಡ್ತಾನೆ. ಹೀಗೆ ಒಂದು ಕಡೆ ತನ್ನದೇ ಬದುಕಿನ ಸಮಸ್ಯೆಗಳ ಜೊತೆ ಹೋರಾಡ್ತಿರೋ ವಿಜಯ್ ಇನ್ನೊಂದು ಕಡೆ ಅವನ ಮಾತಿನಲ್ಲಿರೋ ಸಾಮರ್ಥ್ಯವನ್ನು ಗುರುತಿಸೋ ಜನರನ್ನು ಹುಡ್ಕೊಂಡು ಹೋಗ್ತಾನೆ, ಅಥವಾ ಬದುಕು ಕರ್ಕೊಂಡು ಹೋಗುತ್ತೆ ಅನ್ಬೋದು. That will galvanize, energize, vitalize and dynamize you. ಜೀವನಕ್ಕೊಂದು ದಾರಿ ಬೇಕಿರುತ್ತೆ. ಆ ದಾರಿ ಸಿಗೋದು ಕೂಡ ಒಂದು ರೀತಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಒಂದೊಳ್ಳೆ ದಾರಿ ಸಿಕ್ಕೇ ಬಿಡ್ತು ಅನ್ಕೋತಾನೆ, ಆದರೆ ಆ ರಹದಾರಿ ಅವನನ್ನು ಇನ್ನೊಂದು ದೊಡ್ಡ ಜಗತ್ತಿಗೆ ಕರ್ಕೊಂಡು ಹೋಗಿ ನಿಲ್ಲಿಸುತ್ತೆ. ಅಲ್ಲಿ ಅವನು ಕೇವಲ ಮೋಟಿವೇಶ್ನಲ್ ಸ್ಪೀಕರ್ ಆಗಿ ಅಥವಾ ಸಾಮಾನ್ಯ ವಿಜಿಯಾಗಿ ಉಳಿದಿರೋದಿಲ್ಲ. ಕೆಲಸ ಬದಲಾಗುತ್ತೆ, ಬಟ್ಟೆ ಬದಲಾಗುತ್ತೆ, ಬದುಕಿನ ಬಣ್ಣವೇ ಬದಲಾಗೋಗುತ್ತೆ ಅಂತ ಹೇಳ್ಬೋದು. ഒരു പ്രൈവറ്റ് ജെറ്റ്, 2 പ്രൈവറ്റ് ജെറ്റ്. ಅವನೊಬ್ಬ ಗಾಡ್ ಮ್ಯಾನ್, ಮಾಡ್ರನ್ ಧರ್ಮಗುರು ಆಗ್ತಾನೆ. ಸಿನಿಮಾ ಇಲ್ಲಿಂದ ಇನ್ನೊಂದು ಹಂತಕ್ಕೆ ಹೋಗೋದಕ್ಕೆ ಶುರುವಾಗುತ್ತೆ. ಇಲ್ಲಿಗೆ ಪ್ರೇಕ್ಷಕರನ್ನ ತನ್ನೊಳಗೆ ಸೆಳೆದುಕೊಂಡಿದ್ದಂತಹ ಸಿನಿಮಾ ಮೆದುಳಿಗೆ ಕೆಲಸ ಕೊಡೋದಕ್ಕೆ ಶುರು ಮಾಡುತ್ತೆ. ಇಲ್ಲಿ ಅಂದರೆ ಸಮಾಜದಲ್ಲಿ ಒಂದು ವರ್ಗದ ಜನರಿಗೆ, ನಮಗೆ ಮಧ್ಯಮ ವರ್ಗದವರಿಗೆ ಒಂದು ನಂಬಿಕೆ ಬೇಕು. ಯಾರಾದರೂ ತಮ್ಮ ಸಮಸ್ಯೆಗೆ ಉತ್ತರ ಕೊಡಬೇಕು, ಯಾರಾದರೂ ತಮ್ಮ ಜೀವನ ಬದಲಾಗೋಗುತ್ತೆ ಅಂತ ಹೇಳಬೇಕು. ನಾಳೆ ಕಳೆದು ನಾಳಿದ್ನೊಳಗಡೆ ನಿನ್ನ ಅಂದ್ಕೊಂಡಿದ್ದಲ್ಲ ಆಗೋಗುತ್ತೆ, ಹೋಗು ಅಂತ ಹೇಳೋರು ಬೇಕು ಅಂತ ಬಯಸ್ತೀವಿ. ಅದನ್ನೇ ಮೇಲ್ವರ್ಗದ ವ್ಯವಸ್ಥೆ ಅಥವಾ ನಮ್ಮದೇ ವರ್ಗದ ಕ್ರಿಮಿನಲ್ ಮೈಂಡ್ ಜನ ಬಳಸ್ಕೋಬಹುದು. ಒಬ್ಬ ವ್ಯಕ್ತಿಯ ಮಾತನ್ನು ಹೇಗೆ ಒಂದು ಬ್ರ್ಯಾಂಡ್ ಆಗಿ ಮಾಡ್ಕೋಬಹುದು, ಅವನ ಸುತ್ತಲೂ ಒಂದು ಇಮೇಜ್ ಹೇಗೆ ಕಟ್ಟಬಹುದು, ಅದಕ್ಕೆ ಜನರ ನಂಬಿಕೆಯನ್ನು ಹೇಗೆ ಸೇರಿಸಬಹುದು, ಅದನ್ನೇ ಹಣವಾಗಿ ಹೇಗೆ ಪರಿವರ್ತಿಸಬಹುದು ಅನ್ನೋದನ್ನು ಟ್ರಾನ್ಸ್ ಅನ್ನೋ ಈ ಸಿನಿಮಾದಲ್ಲಿ ಪ್ರಶ್ನೆಗಳ ಜೊತೆ ಉತ್ತರವನ್ನು ತುಂಬ ನೇರವಾಗಿ ನಮ್ಮ ಮುಂದೆ ಇಡುತ್ತೆ ಅಂತ ಹೇಳ್ಬೋದು. ಇಲ್ಲಿ ನನಗೆ ಮುಖ್ಯವಾಗಿ ಇಷ್ಟವಾಗೋದು, ಸಿನಿಮಾ ಯಾರನ್ನು ನೇರವಾಗಿ ಒಳ್ಳೆಯವರು ಕೆಟ್ಟವರು ಅಂತ ಡಿವೈಡ್ ಮಾಡಲ್ಲ. ಜನ ಯಾಕಿಂಥವ್ರನ್ನ ನಂಬ್ತಾರೆ ಅನ್ನೋ ವಿಷಯನ ತೋರಿಸುತ್ತೆ. ಯಾಕಂದರೆ ನಾವು ಸಂಕಷ್ಟದಲ್ಲಿದ್ದಾಗ ಒಂದು ಸಣ್ಣ ಭರವಸೆ ಕೂಡ ದೊಡ್ಡದಾಗಿ ಕಾಣುತ್ತೆ. ಅದೇ ಭರವಸೆಯನ್ನು ಯಾರಾದರೂ ಬಿಸ್ನೆಸ್ ಆಗಿ ಬಳಸ್ಕೊಂಡ್ರೆ ಏನಾಗ್ಬೋದು? ಅಲ್ಲಿಂದಲೇ ನೋಡಿ ನಂಬಿಕೆಯ ವ್ಯಾಪಾರ ಶುರುವಾಗೋದು. ನಮ್ಮ ವೀಕ್ನೆಸ್ಗಳೇ ಮತ್ತೊಬ್ಬರ ಬಂಡವಾಳ ಆಗೋದು. ನಿಜಕ್ಕೂ ಇದೆಲ್ಲವನ್ನ ಎಳೆ ಎಳೆಯಾಗಿ ಸಿನಿಮಾದಲ್ಲಿ ಕಟ್ಟಿಕೊಟ್ಟಿದ್ದಾರೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ವಿನಾಯಕನ್ ಅವ್ರು ಮಾಡಿರೋ ಥಾಮಸ್ ಅನ್ನೋ ಒಂದು ಪಾತ್ರ ಇದೆ, ನೋಡಬೇಕು. ಕನೆಕ್ಟ್ ಆದವ್ರಿಗೆ ಕಣ್ಣೀರು ಹಾಕ್ಸುತ್ತೆ. ಫಹದ್ ಫಾಜಿಲ್ ಅವರ ಕ್ಯಾಲಿಬರ್ಗೆ, ಅವರ ವರ್ಚುಯಾಲಿಟಿಗೆ ಶೂಟ್ ಆಗುವಂಥ ಪಾತ್ರ ಅಂದರೆ ಇದು ಗುರು ಅಂತ ಅನಿಸುತ್ತೆ. ಉದರ ನಿಮಿತ್ತಂ ಬಹುಕೃತ ವೇಷಂ ಅಂತಾರಲ್ಲ, ಹಾಗೆ ಈ ಸಿನಿಮಾದಲ್ಲಿ ಒಂದೇ ಪಾತ್ರ ಹೇಗೆಲ್ಲ ಬದಲಾಗ್ತಾ ಹೋಗುತ್ತೆ ಅಂತಂದರೆ, ಆರಂಭದಲ್ಲೇ ಒಬ್ಬ ಕಾಮನ್ ಮ್ಯಾನ್, ಆಮೇಲೆ ಜನರ ಮುಂದೆ ನಿಂತು ಮಾತಾಡೋ ಮೋಟಿವೇಶ್ನಲ್ ಸ್ಪೀಕರ್, ಮಾತು ಕೇಳಿ ಜನ ಅವನನ್ನು ಫಾಲೋ ಮಾಡೋಕ್ಕೆ ಶುರು ಮಾಡೋ ಥರ ಮರುಳು ಮಾಡೋನು, ಆಮೇಲೆ ಅದೇ ಕಾಮನ್ ಮ್ಯಾನ್ ಒಬ್ಬ ಗಾಡ್ ಮ್ಯಾನ್, ಅಂದರೆ ಒಂದು ರೀತಿ ಧರ್ಮಗುರು, ನಾನೊಂಥರ ದೇವರ ಪ್ರತಿನಿಧಿ ಅನ್ನೋ ಥರ ಆಗೋಗ್ತಾನೆ. ಆಮೇಲೆ ಕೊನೆಗೆ ತಾನೇ ಕಟ್ಕೊಂಡಿರುವಂಥ ಆ ಇಮೇಜ್, ಆ ಜಗತ್ತು, ಅಲುಲಿಯ ಆಟದೊಳಗೆ ತಾನೇ ಸಿಕ್ಕಾಕೊಂಡಿದ್ದಾನೆ. ಈ ಬದಲಾವಣೆಗಳನ್ನೆಲ್ಲ ಫಹದ್ ಫಾಜಿಲ್ ತುಂಬ ಸೂಕ್ಷ್ಮವಾಗಿ ನಿಭಾಯಿಸಿದ್ದಾರೆ ಅಂತ ಅನ್ಬೋದು. ಆದರೆ ಟ್ರಾನ್ಸ್ ಕೇವಲ ಫಹದ್ ಫಾಜಿಲ್ ಅವರ ಅಭಿನಯಕ್ಕಾಗಿ ನೋಡಬೇಕಾದಂಥ ಸಿನಿಮಾ ಅಲ್ಲ. ಇದು ನಮ್ಮ ಸಮಾಜವನ್ನೇ ಪ್ರಶ್ನಿಸುವಂಥ ಸಿನಿಮಾ. ನಾವು ಯಾರನ್ನು ನಂಬ್ತೀವಿ, ಯಾಕೆ ನಂಬ್ತೀವಿ, ನಮ್ಮ ಭಯವನ್ನು, ನಮ್ಮ ಆಸೆಯನ್ನು ಯಾರಾದರೂ ಬಳಸ್ಕೊಂಡ್ರೆ, ನಮ್ಮ ನಂಬಿಕೆಯನ್ನೇ ಯಾರಾದರೂ ಪ್ರಾಡಕ್ಟಾಗಿ ಮಾರಾಟ ಮಾಡಿದ್ರೆ ಏನಾಗ್ಬೋದು? ಇಂತಹ 10 ಹಲವು ಪ್ರಶ್ನೆಗಳನ್ನು ಕೇಳ್ತಾ ಹೋಗುತ್ತೆ ಸಿನಿಮಾ. ಮತ್ತೊಂದು ವಿಶೇಷತೆ ಏನಂದರೆ, ಇದರ ಮೇಕಿಂಗ್ ಹಾಗೂ ಸಿನಿಮಾದ ದೃಶ್ಯಗಳು, ಕ್ಯಾಮ್ರಾ, ಎಡಿಟಿಂಗ್, ಬ್ಯಾಕ್ಗ್ರೌಂಡ್ ಸ್ಕೋರ್ ಇವೆಲ್ಲ ವಿಜು ಪ್ರಸಾದ್ ಮನಸ್ಥಿತಿಗೆ ತಕ್ಕಂತೆ ಬದಲಾಗ್ತಾ ಹೋಗುತ್ತೆ. ಕೆಲವೊಮ್ಮೆ ಸಿನಿಮಾ ನೋಡ್ತಾ ಇರುವಾಗ ನಮಗೆ ಆ ಕಥೆಗಿಂತಲೂ ಅದರ ಅನುಭವವೇ ಎಫೆಕ್ಟಿವ್ ಆಗಿ ಫೀಲ್ ಆಗುತ್ತೆ. ಇಲ್ಲಿ ಒಂದು ವಿಷಯ ಹೇಳಲೇಬೇಕು, ಟ್ರಾನ್ಸ್ ಎಲ್ರಿಗೂ ಇಷ್ಟವಾಗುವಂಥ ಸಿನಿಮಾ ಅಂತಲೇ ಹೇಳ್ಬೋದು. ಆದರೆ ಅಂಧಭಕ್ತರನ್ನು ಹೊರತುಪಡಿಸಿ. ಅಂಧಭಕ್ತರು ಅಂದರೆ ಯಾರೋ ಏನೋ ಹೇಳಿದ್ರು ಅನ್ನೋದನ್ನು ಹಿಂದೂ ಮುಂದೆ ನೋಡದೆ ಒಪ್ಕೋತಾರಲ್ಲ,
ಅಥವಾ ಯೋಚನೆ ಮಾಡ್ದೇ ಬ್ಲೈಂಡಾಗಿ ನಂಬ್ತಾರಲ್ಲ ಅಂಥವ್ರನ್ನ ಅಂಧ ಭಕ್ತರು ಅಂತ ಅನ್ಬೋದು. ಏನು ಗುರು ಇವನು ಏನೇನೋ ಶುರು ಮಾಡಿ ಮತ್ತೇನೋ ಹೇಳ್ತಿದ್ದಾನೆ ಅಂದ್ಕೋಬೇಡಿ. ನಾನು ಮಾತಾಡ್ತಿರೋದು ಟ್ರಾನ್ಸ್ ಅನ್ನೋ ಮಲಯಾಳಂ ಸಿನಿಮಾ ಬಗ್ಗೆನೇ. ಸಿನಿಮಾ ಇನ್ನೂ ನೋಡದೇ ಇರೋರಿಗೆ ಹಾಗೆ ಅನ್ನಿಸ್ಬಹುದು, ನಾನೇನೋ ಬೇರೆ ಮಾತಾಡ್ತಿದ್ದೀನಿ, ನಿಮ್ಮ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡ್ತಿದ್ದೀನಿ ಅಂತ ಅನಿಸ್ತಿದ್ರೆ ರಿವ್ಯೂ ಪೂರ್ತಿ ನೋಡಿ. ಆಗಲೂ ಸಮಾಧಾನ ಆಗದೇ ಇದ್ದರೆ ಸಿನಿಮಾ ನೋಡಿ. ಈ ಸಿನಿಮಾ ಒಂದಲ್ಲ ಎರಡಲ್ಲ 4 OTTಲಿದೆ, ಯೂಟ್ಯೂಬ್ನಲ್ಲೂ ಇದೆ. ಟ್ರಾನ್ಸ್ ಮೂವಿ ಅಂತ ಹಾಕಿದರೆ ಬರುತ್ತೆ. ಆಗ ನಾನು ಹೇಳಿದ್ದು ಖಂಡಿತ ತಪ್ಪಾಗಿ ಅರ್ಥ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೋತೀನಿ. ಕೆಲವು ಕಡೆ ಸಿನಿಮಾ ಸ್ವಲ್ಪ ಜಾಸ್ತಿ ಎಳೆದಂತೆ ಅನ್ನಿಸ್ಬೋದು, ಆದರೆ ಸಿನಿಮಾ ಮುಗಿದ ಮೇಲೆ ನಮ್ಮ ಸುತ್ತಮುತ್ತ ನಡೆಯೋ ಕೆಲವು ದೃಶ್ಯಗಳನ್ನು ನಾವು ಹಿಂದೆ ಏನು ನೋಡ್ತಿದ್ವಲ್ಲ ಅದಕ್ಕಿಂತ ಬೇರೆ ದೃಷ್ಟಿಕೋನದಲ್ಲಿ ನಾವು ನೋಡೋದಕ್ಕೆ ಶುರು ಮಾಡ್ತೀವಿ. ಅದೇ ಆ ಸಿನಿಮಾದ ಗೆಲುವು ಅಂದರೆ ತಪ್ಪಾಗಲಿಕ್ಕಿಲ್ಲ. ಅಂದರೆ ಸಿನಿಮಾ ಲಾಸ್ ಆದರೂ ಗೆದ್ದಂತೆ ಅನ್ನೋ ಅರ್ಥ ಅಲ್ಲ. ಆ ವಿಷಯಕ್ಕೆ ಮತ್ತೆ ಬರ್ತೀನಿ. ಯಾಕಂದರೆ ಒಳ್ಳೆ ಸಿನಿಮಾ ಅಂದರೆ ನೋಡೋ ಸಮಯದಲ್ಲಿ ಮಾತ್ರ ಇಂಟ್ರೆಸ್ಟಿಂಗ್ ಆಗಿರೋದಲ್ಲ, ನೋಡಿದ ಮೇಲೂ ನಮ್ಮೊಳಗೆ ಉಳಿಬೇಕು. ಆಗಾಗ ನಮ್ಮ ಜೊತೆ ಸುತ್ತಮುತ್ತ ಇರೋ ಜನರ ಜೊತೆ ಮಾತಾಡ್ತಾ ಇರಬೇಕು. ಅಂಥ ಅರ್ಥದಲ್ಲಿ ಟ್ರಾನ್ಸ್ ಒಂದು ಸಿನಿಮಾ ಮಾತ್ರ ಅಲ್ಲ, ನಂಬಿಕೆ ಹೇಗೆ ಶಕ್ತಿ ಆಗುತ್ತೆ, ಶಕ್ತಿಯನ್ನು ಮಾರ್ಕೆಟ್ ಹೇಗೆ ಬಳಸ್ಕೊಳ್ಳುತ್ತೆ, ಮತ್ತು ಅದನ್ನು ನಂಬುವ ಮನುಷ್ಯ ಕೊನೆಗೆ ಎಲ್ಲಿಗೆ ಹೋಗಿ ತಲುಪ್ತಾನೆ ಅನ್ನೋದನ್ನು ಸಮರ್ಥವಾಗಿ ಇಂಟ್ರೆಸ್ಟಿಂಗ್ ಆಗಿ ತೋರಿಸಿರುವಂಥ ಸಿನಿಮಾ ಇದು ಅಂತ ಅನಿಸ್ಕೊಳುತ್ತೆ. ಈ ಸಿನಿಮಾ ಬಗ್ಗೆ ಹೇಳೋದು ತುಂಬ ಇದೆ. ನನಗೆ ವೈಯಕ್ತಿಕವಾಗಿ ತುಂಬ ಇಷ್ಟ ಆಯಿತು. ಈ ಸಿನಿಮಾನ ಪ್ರತಿಯೊಬ್ಬರು ನೋಡಲೇಬೇಕು ಅನ್ನೋದು ನನ್ನ ಅಭಿಪ್ರಾಯ ಕೂಡ. ಒಂದು ರೀತಿಯಲ್ಲಿ ಈ ಸಿನಿಮಾದಲ್ಲಿ ತೋರಿಸಿರುವ ಅಂಧಭಕ್ತಿಯಿಂದ ದೂರ ಆಗೋದು ಆರೋಗ್ಯಕರ ಜೀವನಕ್ಕೆ ಒಳ್ಳೆಯದು ಅಂತ ಅನಿಸುತ್ತೆ. ಇನ್ನು ಬಾಕಿ ಉಳಿದಿದ್ದ ಈ ಸಿನಿಮಾ ಕಾಮರ್ಸ್ ಬಗ್ಗೆ ಮಾತಾಡೋದಾದರೆ, ಬರೀ 2 ವಾರದಲ್ಲೇ ಥಿಯೇಟ್ರ್ ಕಲೆಕ್ಷನ್ 14.20 ಕೋಟಿ ಆಗಿತ್ತು ಅನ್ನೋ ಲೆಕ್ಕಾಚಾರಗಳಿವೆ. ಅಂದರೆ ಥಿಯೇಟ್ರ್ನಲ್ಲಿ ಹಾಕಿದ ಬಂಡವಾಳವನ್ನು ವಾಪಸ್ ಪಡೆಯೋದು ಕಷ್ಟವಾಗಿತ್ತು ಅನ್ನೋದು ಗೊತ್ತಾಗುತ್ತೆ. ಆದರೆ ನಂತರದಲ್ಲಿ ಅಂದರೆ ಸಿನಿಮಾ OTT ಸೇರಿದಂತೆ ಬೇರೆ ಬೇರೆ ಹಕ್ಕುಗಳಿಂದ TV, ಆಡಿಯೋ ರೈಟ್ಸ್ ಆ ರೀತಿಯಾದ ಆದಾಯದಿಂದ ರಿಕವರಿ ಮಾಡಿದೆ. ಸಿನಿಮಾ ಮಾರ್ಚ್ 31ರಂದು ಅಮೆಝಾನ್ ಪ್ರೈಮ್ಗೆ ಬಂತು. ಒಟ್ಟಾರೆಯಾಗಿ ಸುಮಾರು 5-6 ಕೋಟಿ ಲಾಭ ಬಂತು ಅನ್ನೋ ಅಭಿಪ್ರಾಯಗಳಿವೆ. ನಾವಿಲ್ಲಿ ಗಮನಿಸಬೇಕು, ಕಂಟೆಂಟ್ ಚೆನ್ನಾಗಿದ್ದಾಗ ಸಿನಿಮಾ ಥಿಯೇಟ್ರ್ ಬಾಗಿಲು ಹಾಕಿದ್ದಾಗಲೂ ಭಾಗ್ಯದ ಬಾಗಿಲನ್ನ ತೆರೆಸುತ್ತೆ ಅನ್ನೋದು ಎಂಥ ಒಂದು ಸ್ಟ್ರೆಂತ್ ಅನ್ನೋದಕ್ಕೆ ಸಾಕ್ಷಿ ಅಲ್ವ ಈ ಸಿನಿಮಾ. ദൈവം തമ്പുരാൻ ഭൂമിയിലേക്ക് ആദ്യമായി നേരിട്ടിറങ്ങി വന്ന് രോഗസൗഖ്യം നടത്തി നമ്മുടെ ಸಿನಿಮಾದಲ್ಲಿ ಫಹದ್ ಫಾಜಿಲ್ ಜೊತೆಗೆ ನಜ್ರಿಯಾ, ಗೌತಮ್ ವಾಸುದೇವ್ ಮೇನನ್, ಚಂಬನ್ ವಿನೋದ್, ದಿಲೀಪ್ ಪೋತಾನ್, ವಿನಾಯಕನ್, ಮೋನಿಕಾ ಅಂತ ಕೂಲಿ ಸಿನಿಮಾದಲ್ಲಿ ಪೂಜಾ ಹೆಗ್ಡೆ ಅವ್ರ ಜೊತೆ ಡ್ಯಾನ್ಸ್ ಮಾಡಿದ್ರಲ್ಲ ಸೌಬಿನ್ ಸೇರ್, ಅವರು ಈ ಸಿನಿಮಾದಲ್ಲಿ ರಗಡ್ ರಿಪೋರ್ಟರ್ ಕ್ಯಾರೆಕ್ಟರ್ ಒಂದನ್ನು ಮಾಡಿದ್ದಾರೆ. ಆಮೇಲೆ ಜೀನು ಜೋಸೆಫ್, ಶ್ರೀನಾಥ್ ಬಾಷಿ, ಇನ್ನೂ ಮುಂತಾದ ತಾರಾಗಣ ಸಿನಿಮಾದಲ್ಲಿದೆ. ಈ ಸಿನಿಮಾ ನೋಡಿಲ್ಲ ಅಂದರೆ ಒಮ್ಮೆ ನೋಡಿ, ನೋಡಿದ ಮೇಲೆ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ನೀವು ನೋಡಿರೋ ಅದ್ಭುತವಾದ ಸಿನಿಮಾಗಳ ಹೆಸರನ್ನು ಇಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ತಾವು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಮಸ್ಕಾರ.